ತಿಥಿಶ್ಚ ಶ್ರಿಯಮಾಪ್ನೋತಿ ವಾರದಾಯುಷ್ಯವರ್ಧನಂ ನಕ್ಷತ್ರಾಧರಿತೆ ಪಾಪಂ ಯೋಗಾದ್ರೋಗ ನಿವಾರಣಂ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ತಿಥಿಯ ಶ್ರವಣದಿಂದ ಸಂಪತ್ತು, ವಾರದ ಶ್ರವಣದಿಂದ ಆಯುಷ್ ವೃದ್ಧಿ, ನಕ್ಷತ್ರದ ಶ್ರವಣದಿಂದ ಪಾಪನಾಶನ ಮತ್ತೆ ಯೋಗದ ಶ್ರವಣದಿಂದ ರೋಗದ ನಿವಾರಣೆಯಾಗತ್ತೆ ಅನ್ನೋದು ಶಾಸ್ತ್ರದ ನಂಬಿಕೆ. ಅಮ್ಮೋರೆ, ಮಂಗಳಾರತಿ ಮಾಡೋಣವೆ? ಹಾ, ಶುರು ಮಾಡಿ. ಓಂ ಹಿರಣ್ಯಪಾತ್ರಂ ಮದೋಹ ಪೂರ್ಣಂ ದದಾತೆ ಮದೋವ್ಯೋಸಾನೀತಿ ಏಕತಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ. ಓಂ ಮಹಾಲಕ್ಷ್ಮೀ ಸಮೇತ ನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮಾನಾ ವಾ ಪ್ರಕೃತೆ ಸ್ವಭಾವತ್ ಕರೋಮಿ ಯದ್ಯತ್ ಸಕಲ ಪರಸ್ಮೈ ಶ್ರೀಮನ್ನಾರಾಯಣಾಯಿತಿ ಸಮರ್ಪಯಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಬದುಕಿನಲ್ಲಿ ಸುಖ ದುಃಖ ಸಮಾನವಾಗಿರ್ಬೇಕು ಅಂತಾರೆ. ಆದರೆ ನಿಮ್ಮೆಲ್ಲರೂ ಬಾಳಲ್ಲಿ ಸುಖ ಯಾವಾಗಲೂ ಹೆಚ್ಚಾಗಿರ್ಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಈ ಬೇವು ಬೆಲ್ಲನ ಕೊಟ್ಬಿಡ್ಬಾರಮ್ಮ. ಪುರೋಹಿತ್ರೆ, ಪೂಜೆ ಎಲ್ಲ ಮುಗ್ದಿದ್ರೆ ಇನ್ನ ಹೊಟ್ಟೆ ಪೂಜೆ ಶುರು ಮಾಡ್ಬೋದಾ? ಬಿಸಿ ಆರಕ್ ಮುಂಚೆ ಊಟ ಹೊಟ್ಟೆ ಸೇರೋದು ಒಳ್ಳೇದು. ಮಾವ, ನಾನಿವತ್ತು 1 ಡಜನ್ ಒಬ್ಬಟ್ಟು ತಿನ್ನೋದ್ ಗ್ಯಾರಂಟಿ. ಎಣ್ಣೆ ಸ್ನಾನದ ಎಫೆಕ್ಟ್ ಅನ್ಸತ್ತೆ. ನಮ್ ವಿರಾಟ್ ಮುಖ ನೋಡಿ ಒಳ್ಳೆ ಕಳೆ ಬಂದಿದೆ. ನೀವು ದಂಪತಿಗಳು ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ಬರ್ಬೇಕು. ಅಥರ್ವ ಹೋಗೋದ್ ಬೇಡ್ವಾ? ಬಾಣಂತಿ ಉಪವಾಸ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಅದಕ್ಕೆ ಭೈರವಿಯವರು ವಿರಾಟ್ ಅವರು ಹೋಗಿ ಬಂದ್ರೆ ಸಾಕು ಅಂತ ಹೇಳಿತ್ತು. ಹೋಗ್ ಬಂದ್ರೆ ಶಾಸ್ತ್ರದ ಪ್ರಕಾರ ಎಲ್ಲಾ ಪೂಜೆನೂ ಮುಗೀತು ಅಂತಾನ ಪುರೋಹಿತ್ರೆ? ಹೌದಮ್ಮ. ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಎಲ್ಲಾನು ಸರಿಯಾಗಿ ಆಗ್ಬೇಕಲ್ವಾ? ಹೌದಮ್ಮ. ಎಲ್ಲರ ಮನೆತನದಲ್ಲೂ ಒಂದೊಂದು ಪದ್ಧತಿ ಇರುತ್ತೆ, ಅದ್ರ ಪ್ರಕಾರ ನಡ್ಕೊಳ್ತಾರೆ. ಈಗ ಎಲ್ರೂ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಅಲ್ಲಿಗೆ ಮುಗೀತು. ಇಲ್ಲ, ಈ ಮನೆ ಸಂಪ್ರದಾಯನ ಈ ಮನೆ ಸೊಸೆ ಭೈರವಿ ಮುರಿದಿದ್ದಾಳೆ. ಏನ್ ಹೇಳ್ತಿದ್ಯಾ ಐಶಾನಿ? ಅತ್ತೆ, ನೀವು ಸೀರೆ ಕೊಟ್ಟು ನೀವು ಕೊಟ್ಟಿರೋ ಸೀರೆನೆ ಉಟ್ಕೋಬೇಕು, ಅದನ್ನ ಈ ಮನೆ ಸೊಸೆ ಪಾಲಿಸ್ಲೇಬೇಕು ಅಂತ ಹೇಳಿರ್ಲಿಲ್ವಾ? ಹೌದು. ಮತ್ತೆ ಭೈರವಿ ಯಾವ ಬಟ್ಟೆ ಹಾಕಿದಳು ನೋಡಿ. ಭೈರವಿ, ನಾನ್ ಕೊಟ್ಟು ಸೀರೆನ ಯಾಕಮ್ಮ ಉಟ್ಕೊಂಡಿಲ್ಲ? ಅದು ಅತ್ತೆ, ಮಾಮ್, ಇದರಲ್ಲಿ ಭೈರವಿಯವ್ರ ತಪ್ಪೇನೂ ಇಲ್ಲ. ಸುಮ್ನಿರು ವೀರ್, ನೀನು ಎಲ್ಲದಕ್ಕೂ ಹೆಂಡತಿನ ವಹಿಸ್ಕೊಂಡ್ ಬರ್ಬೇಡ. ಇದು ಈ ಮನೆ ಸಂಪ್ರದಾಯ. ಇಶಾನಿ ಕೂಲ್. ಮಾಮ್, ಭೈರವಿಗೆ ನೀನ್ ಕೊಟ್ಟಿದ್ದ ಸೀರೆ ಉಡೋಕೆ ತುಂಬಾ ಇಷ್ಟ ಆಗಿತ್ತು. ಆದ್ರೆ ನಾನೇ ಭೈರವಿ ಅವ್ರಿಗೆ ಆ ಸೀರೆ ಉಟ್ಕೋಬೇಡ ಅಂತ ಹೇಳ್ದೆ. ಯಾಕೆ ಅಂದ್ರೆ ನಾವು ಮದ್ವೆ ಆದ್ಮೇಲೆ ಮೊದಲನೇ ಯುಗಾದಿ ಇದು. ನಾನಿವ್ರನ್ನ ನನ್ನ ಡ್ರೀಮ್ ಗರ್ಲ್ ಡ್ರೆಸ್ಸಲ್ಲಿ ನೋಡ್ಬೇಕು ಅಂತ ಆಸೆ ಪಟ್ಟೆ.